ರಾಜ್ಯ ರಾಜಕಾರಣದಲ್ಲಿ ಪೆನ್ಡ್ರೈವ್ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ರಾಜಕೀಯ ರಾಡಿ ಕೂಡ ಜೋರಾಗ್ತಾ ಇದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಒಕ್ಕಲಿಗ ರಾಜಕೀಯ ಲಾಭದ ಲೆಕ್ಕಾಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡ್ತಾ ಇದೆ. ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಪೆನ್ಡ್ರೈವ್ ಲಿಂಕ್ ಮಾಡದಂತೆ ನೋಡಿಕೊಳ್ಳಿ. ಒಕ್ಕಲಿಗ ಸಚಿವರಿಗೆ, ಶಾಸಕರಿಗೆ ಸಿಎಂ ಡಿಸಿಎಂ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಪೆನ್ಡ್ರೈವ್ ವಿಚಾರಕ್ಕೆ ಕಾಂಗ್ರೆಸ್ ಒಕ್ಕಲಿಗ ನಾಯಕರೇ ರಿಯಾಕ್ಟ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಂತೆ ಕಾಣಿಸ್ತಾ ಇದೆ. ಪ್ರಕರಣದಲ್ಲಿ ಎದುರಾಳಿಗಳ ಕೈ ಮೇಲಾಗದಂತೆ ಕಾಂಗ್ರೆಸ್ ತಂತ್ರವನ್ನು ಮಾಡ್ತಾ ಇದೆ ಎನ್ನುವಂತಹ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕತ್ವಕ್ಕಾಗಿಯೇ ಈ ಪೆನ್ಡ್ರೈವ್ ವಿಚಾರವನ್ನು ಮುನ್ನೆಲೆಗೆ ತರಲಾಗಿದೆ, ಷಡ್ಯಂತ್ರವನ್ನು ಮಾಡಲಾಗಿದೆ ಎನ್ನುವಂತಹ ಆರೋಪ ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪೆನ್ಡ್ರೈವ್ ವಿಚಾರಕ್ಕೆ, ಒಕ್ಕಲಿಗ ರಾಜಕೀಯ ಲಾಭದ ವಿಚಾರಕ್ಕೆ ಒಂದಿಷ್ಟು ಮಹತ್ವದ ಚರ್ಚೆಗಳು ಕೂಡ ಆಗಿದೆ ಎನ್ನುವಂತಹ ಸುದ್ದಿ ಹೊರಬರ್ತಾ ಇದೆ. ಅವರು ತಪ್ಪು ಮಾಡಿದರೆ ಅವ್ರಿಗೆ ಅಕಸ್ಮಾತ್ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ಬಿಡಿ. ಯಾಕೆ ನೀವು ತನಿಖೆ ಸಂಸ್ಥೆ ದಿಕ್ತಪ್ಪಿಸ್ತಕ್ಕಂಥದ್ದು, ತನಿಖೆ ಸಂಸ್ಥೆ ಮೇಲೆ ಒಂದು ರೀತಿ ಕಪ್ಪು ಚುಕ್ಕೆವಂತ ಅಥವಾ ಅವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾಕೆ ಮಾತಾಡ್ತೀರಾ? ಅದರಿಂದ ಇವೆಲ್ಲ ವಿಚಾರಗಳನ್ನು ಇವತ್ತು ಗಂಭೀರವಾಗಿ ಇವತ್ತು ತೆಗೆದುಕೊಳ್ಬೇಕಾದಂಥದ್ದು ಎಲ್ಲರಿಗೂ ಇದೆ. ಇವತ್ತು ನಮ್ಮ ಪಕ್ಷಕ್ಕೆ ಇರ್ಬೋದು, BJP ಇರ್ಬೋದು, JDS ಇರ್ಬೋದು. ಇದು ಇಂಥ ಪ್ರಕರಣದಲ್ಲಿ ಹಿಂದೆ ಇಂಥ ಹಲವಾರು ಪ್ರಕರಣಗಳ ಬಗ್ಗೆ ಆಗಿದೆ. ಆದರೆ ಯಾವತ್ತೂ ಈ ರೀತಿ ಚರ್ಚೆಗಳು, ಈ ರೀತಿ ಏನು ತನಿಖಾ ಸಂಸ್ಥೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಯಾವತ್ತೂ ಆಗಿರಲಿಲ್ಲ. ಏನು ವಜಾ ಮಾಡೋದು, ತೆಗೆದು ಬಿಸಾಕೋದು, ಏನು ಕೋಳಿ ಮರಿನ ಇದು? ತೆಗೆದು ಈ ಕೈಯಲ್ಲಿ ತೆಗೆದು ಆ ಕೈಗೆ ಬಿಸಾಕ್ಬಿಡೋದಕ್ಕೆ. ಒಂದು 136 ಜನ ಗೆದ್ದು ನಡೆಸ್ತಾ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು, ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಏನು ಇವರು ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಇವರೇನು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ, ನಾವೇ ಅಲ್ಟಿಮೇಟ್, ನಾವೇನು ಬೇಕಾದ್ರೂ ಮಾತಾಡ್ಬೋದು. ಮತ್ತು ಇದಕ್ಕೆ ಸಮಾಜ ಯಾಕೆ ತರ್ತೀರ ನೀವು? ಅಂದರೆ ನೀವು ಅಂದರೆ ಒಕ್ಕಲಿಗರು ಅಂದರೆ ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ, ಚರ್ಚೆ, ತನಿಖೆ ಮಾಡ್ತಾ ಇದ್ದೀವಿ. ಬಿಟ್ಟರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನು ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ. ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನು, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಮುಚ್ಚು ಹಾಕುವಂಥ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದರೆ, ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನು ಬಚಾವ್ ಮಾಡಿ ಪ್ರಕರಣವನ್ನು ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ. ಈಗ ನ್ಯಾಯಹರಣನು ಮಾಡುವಂಥ ದಿಕ್ಕಿನಲ್ಲಿ ಚರ್ಚೆಗಳು ಸಾಗ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಈ ಪೆನ್ಡ್ರೈವ್ ವಿಚಾರದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ರಾಡಿ ಕೂಡ ಜೋರಾಗ್ತಾ ಇದೆ. ಈ ಬೆನ್ನಲ್ಲೇ ಒಕ್ಕಲಿಗ ನಾಯಕತ್ವಕ್ಕಾಗಿ ಈ ರೀತಿಯ ಒಂದು ಚಿತಾವಣೆ ಆಗಿದೆ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತೇಳಿ ಸುಖೇಶ್? ಖಂಡಿತ ಹೌದು. ಅಂದರೆ ಮೊದಲನೇದಾಗಿ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೆದಂಥ ಬೆಳವಣಿಗೆ ಇದು. ಆ ಕಾರಣಕ್ಕಾಗಿ ಇದೆಲ್ಲ ರಿಲೀಸ್ ಮಾಡಿಸಿದ್ರು ಅನ್ನುವಂಥ ಆರೋಪವನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿದ್ರು ಮತ್ತು DCM DK ಶಿವಕುಮಾರ್ ವಿರುದ್ಧ ಮಾಡಿದಂಥ ಆರೋಪ ಕೂಡ ಆಗಿತ್ತು. ಆದರೆ ಈಗ ಅದು ಒಕ್ಕಲಿಗ ನಾಯಕತ್ವದ ವಿಚಾರ ಅಲ್ಲ, ಒಂದು ಪ್ರಕರಣ ನಡೆದಿದೆ, ಪ್ರಕರಣದ ಮುಂದುವರೆದ ಭಾಗವಷ್ಟೇ ಅನ್ನುವ ರೀತಿಯಲ್ಲಿ ಒಕ್ಕಲಿಗ ನಾಯಕರಿಂದಲೇ ಅದಕ್ಕೆ ಕೌಂಟರ್ ಮಾಡಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆದಂತೆ ಕಾಣಿಸ್ತದೆ. ನಿನ್ನೆ ಸುಮಾರು 4 ಜನ ಸಚಿವರುಗಳು, 3 ಜನ. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಒಕ್ಕಲಿಗ ರಾಜಕೀಯ ಲಾಭದ ಲೆಕ್ಕಾಚಾರ ಕೂಡ ಜೋರಾಗಿರುವಂಥದ್ದು. ಸುಖೇಶ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಸುಖೇಶ್,
ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಕ್ಕಲಿಗ ರಾಜಕೀಯ ಲಾಭದ ಲೆಕ್ಕಾಚೂರ ಕೂಡ ಜೋರಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ. ಪ್ರೇಮ್, ಖಂಡಿತ ಹೌದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಇಡೀ ಪ್ರಕರಣ ತಿರುವನ್ನ ಪಡಿತಾ ಇದೆ ಮತ್ತು ಒಕ್ಕಲಿಗ ನಾಯಕರಿಬ್ಬರ ನಡುವಿನ ಗದ್ದಲ ಅಥವಾ ಗಲಾಟೆ ಎಲ್ಲದರ ಮೂಲ ಅಥವಾ ಆ ಕಾರಣಕ್ಕಾಗಿ ಪೆನ್ ಡ್ರೈವ್ ನ ರಿಲೀಸ್ ಮಾಡಲಾಯಿತು ಅನ್ನುವಂಥ ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಕೇಳಿ ಬಂದ ಹೊರತಾಗಿಯೂ ಕೂಡ ಇದು ಅದಲ್ಲ ಅನ್ನುವಂಥ ಡಿಫೆಂಡ್ ಮಾಡುವಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಒಕ್ಕಲಿಗ ನಾಯಕರ ಜಂಟಿ ಪತ್ರಿಕಾಗೋಷ್ಠಿಯನ್ನು ಸಚಿವರುಗಳು, ಶಾಸಕರುಗಳು, ಸಂಸದರು, ಮಾಜಿ ಸಂಸದರ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಇವೆಲ್ಲವನ್ನು ಹೊರತುಪಡಿಸಿಯೂ ಕೂಡ ಮುಂದೂ ಕೂಡ ಅದನ್ನೇ ಡಿಫೆಂಡ್ ಮಾಡಬೇಕು, ಬಹುತೇಕ ಒಕ್ಕಲಿಗ ನಾಯಕರೇ ಡಿಫೆಂಡ್ ಮಾಡುವ ಮೂಲಕ ಈ ರೀತಿಯ ಕಳಂಕ ಬರದ ರೀತಿಯಲ್ಲಿ ನೋಡಬೇಕು ಅನ್ನುವಂಥದ್ದು. ಆದರೆ JDS ಪಾಲಿಗೆ ಇದು DK ಶಿವಕುಮಾರ್ ಅವರ ಕಡೆ ಬೊಟ್ಟು ತೋರಿಸುವಂಥದ್ದು ಮತ್ತು ಇದೇ ಕಾರಣಕ್ಕಾಗಿ ನಡೀತಿರೋದು. ಅವರು ಕೂಡ ಗಟ್ಟಿಯಾಗಿ ಡಿಫೆಂಡ್ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಮೂಲಕವೇ ಕೌಂಟರ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಕ್ಕಲಿಗ ರಾಜಕೀಯ ಲಾಭದ ಲೆಕ್ಕಾಚಾರ ಕೂಡ ಜೋರಾಗಿದೆ. HD ಕುಮಾರಸ್ವಾಮಿ ಅವರು ಮಾಡಿರುವಂತಹ ಆರೋಪಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಗಹನ ಚರ್ಚೆ ಕೂಡ ಆಗಿದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು.